ನಮಸ್ಕಾರ ಕರ್ನಾಟಕ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಡೆದು ಆಲ್ರೆಡಿ 3 ತಿಂಗಳು ಕಂಪ್ಲೀಟ್ ಆಗಿದೆ. ಇಂದು ತುಮಕೂರು ಜೈಲಿಂದ 3 ಜನ ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಕೇಶವಮೂರ್ತಿ, ನಿಖಿಲ್, ಕಾರ್ತಿಕ್ ಇಂದು ಬಿಡುಗಡೆ ಭಾಗ್ಯ ಸಿಕ್ಕಿದೆ ಅವ್ರಿಗೆ ಅಂತಾನೆ ಹೇಳ್ಬೋದು. ಇನ್ಮೇಲಾದರೂ ಜೀವನದಲ್ಲಿ ಯಾವುದೇ ವಿಚಾರಗಳಿಗೂ ತಲೆ ಕೊಡದೆ ಆರಾಮಾಗಿ ಜೀವನ ಮಾಡ್ಕೊಂಡು ನೆಮ್ಮದಿಯಾಗಿ ಫ್ಯಾಮಿಲಿಗಳ ಜೊತೆ ಆರಾಮಾಗಿ ಇದ್ಬಿಡ್ರಪ್ಪ. ಯಾಕಂದರೆ ನಿಮ್ಮ ಫ್ಯಾಮಿಲಿಗಳು ಎಷ್ಟು ಸಫರ್ ಮಾಡ್ತಿದ್ರು, ಎಷ್ಟು ಸಪೋರ್ಟಿವ್ ಆಗಿ ನಿಂತು ನಿಮ್ಮನ್ನು ಬಿಡುಗಡೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಈ ಮೀಡಿಯಾದವರು ಇದರಲ್ಲೂ ನಂದೆಲ್ಲಿ ಇಡ್ಲಿ ಅಂತ ಸೆಂಟ್ರಲ್ ಬಂದು ಪಲ್ದಿರೋ ಕ್ವಶನ್ ಎಲ್ಲ ಅವ್ರ ಹತ್ರ ಕೇಳ್ತಿದ್ರು. ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಯಾಕಂದರೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಡಬೇಕೋ ಕೊಟ್ಟಿದ್ದಾರೆ. ಅದು ಯಾರು ಕೊಡಬೇಕು ಅವ್ರು ಕೊಟ್ಟಿದ್ದಾರೆ, ಅದಲ್ಲಿದೆ. ನೀವು ಅದನ್ನೇ ಪದೇ ಪದೇ ಕೆತ್ಕೋಂಥ ಅವಶ್ಯಕತೆ ಏನಿಲ್ಲ. 3 ತಿಂಗಳು ಹಾಕೊಂಡು ಅವ್ರಿಗೆ ಚೆಚ್ಚಿ ರುಬ್ಬಿ ಕೆಡವಾಕಿದ್ದೀರಾ. ಇನ್ಮೇಲಾದರೂ ಜೀವನನಾದರೂ ಮಾಡೋಕ್ಕೆ ಬಿಡ್ರಪ್ಪ. ನಾನು ಕೇಳ್ತಾ ಇರೋದು ಇಷ್ಟೇ. ಅವ್ರಿಗೂ ಅಂತ ಒಂದು ಸಂಸಾರ ಇದೆ, ಫ್ಯಾಮಿಲಿ ಇದೆ. ಏನೋ ಒಂದು ಅಚಾನಕ್ಕಾಗಿ ಏನೇನೋ ನಡೆದೋಯ್ತು, ಇನ್ಮೇಲಾದರೂ ಬಿಟ್ಬಿಡ್ರಪ್ಪ. ಮತ್ತು ಅದರಲ್ಲಿ 3 ಜನನೂ ಒಳ್ಳೊಳ್ಳೆ ಸರಿಯಾಗಿ ಮೀಡಿಯಾದವ್ರಿಗೆ ಕ್ವಶನ್ಗೆ ಆನ್ಸರು ಕೂಡ ಅವ್ರು ಮಾಡಿದ್ರು. ಸ್ವಾಮಿ, ನೀವು 3 ತಿಂಗಳು ನಮ್ಮನ್ನು ತೋರಿಸಿರೋದೇ ಸಾಕಾಗಿದೆ. ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕನ್ನ ತೋರಿಸಿರೋ ರೀತಿ ನೀವು ಹೇಳ್ಕೊಟ್ಟು ಏನೇನೋ ಮಾತಾಡಿಸಿದ್ರೆ ಹಾಗೆ ಹೀಗೆ ಏನೇನೋ ಒಂದು ವಿಚಾರಗಳನ್ನ ಅವರು ನೇರವಾಗೇ ಹೇಳಿದ್ದಾರೆ. ಇಷ್ಟು ದಿನ ನಡೆದಿದ್ದನ್ನು ತಲೆಯಲ್ಲಿ ಇಟ್ಕೊಂಡಿರ ಆರಾಮಾಗೆ ಬ್ರದರ್ಸ್ ಜೀವನನ ಸಾಗಿಸಿ. ಇನ್ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನೂ ಜೀವನ ಬೇಜಾನಿದೆ ಗುರು. ಆರಾಮಾಗಿ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಆರಾಮಾಗಿ ಜೀವನ ಮಾಡಿರಿ, ಜೀವನ ನಡೆಸಿ, ಫ್ಯಾಮಿಲಿ ಜೊತೆ ಆರಾಮಾಗಿ ಇರ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.